गुरुब्रह्मा गुरुविष्णु गुरुदेवो महेश्वरः गुरुस्साक्षात् परब्रह्म तस्मै श्री गुरवे नमः। सोमानन्दसम्पूर्णं सोमार्धक्षेखरं दक्षिणार्कं देवं दक्षिणामूर्तिमाश्रये सदाशिवसमारम्भां श्रीकण्ठा ಶ್ರೀರಾಮಚಂದ್ರ ಒಂದೇ ಕಲ್ಲಲ್ಲಿ ಎರಡು ಕಡೆನೂ ಇದೆ. ದೇವ್ರನ್ನ ಈಶ್ವರನ ಮುಗಿಯೋ ಥರ ಒಂದು ಸೂರ್ಯನ ಮುಗಿಯೋ ಥರ ಇದೆ. ದೇವರು ಶ್ರೀರಾಮಚಂದ್ರ ಮುಗಿತಾರೆ. ಬಗ್ಗಿ ಹೋಗ್ಬೇಕು, ಇಲ್ಲಾಂದರೆ ತಲೆಗೆ ಬೇಕಾಗುತ್ತೆ. ದಮ್ಮಾರು ಇದರಲ್ಲಿ ಗಂಗರ ಕಾಲದಲ್ಲಿ ಮಾಡಿರೋ ಸುಮಾರು 2000 ಜಲಗುಂಡೇಶ್ವರ ದೇವಸ್ಥಾನ. ನಮಸ್ಕಾರ, ಪೆರಿಯಸ್ವಾಮಿ ಚೋಳ ಮಾತಾಡೋದು. ಇವತ್ತು 2000 ವರ್ಷ ಹಳೆ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇವತ್ತು ಕೋಟಿ ಜಲಗಿಂಡೇಶ್ವರ ಮೂಲ ದೇವರು ಈಶ್ವರ. ನಮಸ್ಕಾರ ಮಾಡಿಕೊಂಡು ಇಲ್ಲಿರೋ ಗುರುಗಳ ಹತ್ರ ಸ್ವಾಮಿಯವ್ರನ್ನ ಹತ್ರ ಕೇಳಿ ತಿಳ್ಕೊಳ್ಳೋಣ. ದೇವಸ್ಥಾನ ಬಗ್ಗೆ ಏನು ಮಾಹಿತಿ ಕೊಡೋದು ಕೇಳೋಣ ಬನ್ನಿ. गुरुब्रह्मा गुरुविष्णु गुरुदेवो महेश्वरः गुरुस्साक्षात् परब्रह्म तस्मै श्री गुरवे नमः। सोमानन्दसम्पूर्णं सोमार्धक्षेखरं दक्षिणार्कं देवं दक्षिणामूर्तिमाश्रये सदाशिवसमारम्भां श्रीकण्ठाचार्यमध्यमाम् अस्मदाचार्यपर्यन्तां वन्दे गुरुपरम्परां गुरुचरणारविन्दाभ्यां नमः। समस्त आस्तिकभक्तमहाशरले ಕೋಟೆ ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನ ಸುಮಾರು 2000 ವರ್ಷ ಇತಿಹಾಸವುಳ್ಳಂಥ ದೇವಸ್ಥಾನ. ಅನಾರೋಗ್ಯಕ್ಕೆ ಸಂಬಂಧಪಟ್ಟ ಎಂಥ ತೊಂದರೆ ತಾಪತ್ರಗಳಿದ್ದರೂ ಕೂಡ ನಿವಾರಣೆ ಆಗುವಂಥ ದೇವಸ್ಥಾನ. ವಿಶೇಷ ಪೂಜೆ ಪುನಸ್ಕಾರಗಳಾಗ್ಬೋದು, ಶಿವರಾತ್ರಿ ಆಗ್ಬೋದು, ಕಾರ್ತಿಕ ಮಾಸ ಆಗ್ಬೋದು, ನವರಾತ್ರಿ, ಪ್ರದೋಷ, ಕಾಲಭೈರವ ಅಷ್ಟಮಿ ವಿಶೇಷ ಪೂಜೆ ನಡೆಯುತ್ತೆ. ವಿಶೇಷವಾಗಿ ಪಾರ್ವತಿ, ಜಲಕಂಠೇಶ್ವರ, ಮಹಾಗಣಪತಿ, ಪರಿವಾರ ದೇವತೆಗಳು, ಮುಖ್ಯವಾಗಿ ಆಮೆ, ಹಾವು, ಮೀನಿದ್ದಾವೆ. ಅಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಏನೇ ದೋಷಗಳಿದ್ದರೆ ನಿವಾರಣೆ ಆಗುತ್ತೆ ಅಂತ. ಆಮೆ ಕೆಳಗೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಮಾತೃದೋಷ, ಪಿತೃದೋಷ ನಿವಾರಣೆ ಆಗುತ್ತೆ ಅಂತ. ಸರ್ಪ ಕೆಳಗೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಸರ್ಪ ಸಂಬಂಧಪಟ್ಟ ಸರ್ಪದೋಷ, ಕಾಲಸರ್ಪದೋಷ, ಅನಾರೋಗ್ಯ, ಮನುಷ್ಯಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ನಿದ್ದೆ ಇಲ್ಲ, ಸಮಸ್ಯೆಗಳಿದೆ ನಿವಾರಣೆ ಆಗುತ್ತೆ ಅಂತ. ಮೀನಿದೆ, ಮೇನು ಶತ್ರುದೋಷ, ವ್ಯಾಪಾರದ ಅಭಿವೃದ್ಧಿ, ಹಣಕಾಸು ತೊಂದರೆ ತಾಪತ್ರೆಗಳು, ಗಂಡ ಸಮಸ್ಯೆ ಇರ್ತವೆ, ಮನುಷ್ಯ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ನಿದ್ದೆ ಇಲ್ಲ, ತೊಂದರೆ ತಾಪತ್ರೆಗಳು ನಿವಾರಣೆ ಆಗುತ್ತೆ. ವಿಶೇಷವಾಗಿ ಕೋರ್ಟ್ ಕೇಸ್ ಸಂಬಂಧಪಟ್ಟ ಆದಷ್ಟು ಬೇಗ ಕ್ಲಿಯರ್ ಆಗುತ್ತೆ ಅಂತ ಒಂದು ವಿಶೇಷವಾಗಿದೆ. ಈ ವಿಶೇಷ ದೇವಾಲಯ ವಿಶೇಷ ಏನಂತಂದರೆ ಸುಮಾರು 2000 ವರ್ಷ ಇತಿಹಾಸ ಉಳ್ಳಂಥದ್ದು. ರಾಜಮಾಂತಂದರು ಗಂಗರು ಚೋಳರ ಕಾಲದ್ದು ವಿಶೇಷವಾಗಿದೆ. ಈ ದೇವಾಲಯದ ವಿಶೇಷ ಏನಂತಂದರೆ ಕೋಟೆ ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನ ಅಂತ ವಿಶೇಷವಾಗಿ. ಮುಖ್ಯವಾಗಿ ಜಲಕಂಠೇಶ್ವರ, ಕೈಲಾಸದೇಶ್ವರ, ಪಾರ್ವತಿ, ನಾಟ್ಯ ಗಣಪತಿ, ಕಾಲಭೈರವ, ಸೂರ್ಯನಾರಾಯಣ, ದಕ್ಷಿಣಾಮೂರ್ತಿ, ವೀರಭದ್ರೇಶ್ವರ, ಸುಬ್ರಹ್ಮಣ್ಯೇಶ್ವರ, ಮಹಾವಿಷ್ಣು, ಚಂಡಿಕೇಶ್ವರ, ಬ್ರಹ್ಮ, ಸರಸ್ವತಿ, ದುರ್ಗಾದೇವರು, ಪರಿವಾರ ದೇವತೆಗಳು, ನವಗ್ರಹಗಳು, ವೃಕ್ಷಗಳಿದ್ದಾವೆ. ಹತ್ತಿ ಮರ ಇದೆ, ಬನ್ನಿ ಮರ ಇದೆ, ಬೇವಿನ ಮರ ಇದೆ. ವೃಕ್ಷಗಳಲ್ಲಿ ನಮಸ್ಕಾರ ಮಾಡಿದ್ರೆ ಏನೇ ದೋಷಗಳಿದೆ ನಿವಾರಣೆ ಆಗುತ್ತೆ ಅಂತ ಮನಸ್ಸಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋದು. ಈ ದೇವಾಲಯ ಸುಮಾರು 2000 ವರ್ಷ ಇತಿಹಾಸ ಉಳ್ಳಂಥ ದೇವಸ್ಥಾನ. ರಾಜ ಮಹಾರಾಜರು ಇಲ್ಲಿ ಬಂದು ಪೂಜೆ ಪುನಸ್ಕಾರ ಮಾಡ್ತಾಯಿದ್ರು. 4 ಜನ ಋಷಿಗಳಿದ್ದು ಅನಾರೋಗ್ಯಕ್ಕೆ ಸಂಬಂಧಪಟ್ಟ ಏನೇ ಕಾಯಿಲೆ ಕಸರ ಇದ್ದರೂ ಕೂಡ ನಿವಾರಣೆ ಮಾಡ್ತಾಯಿದ್ರು ಅಂತ ಒಂದು ಪ್ರತೀತಿ ಇದೆ. ಅನಾರೋಗ್ಯ ಸಂಬಂಧಪಟ್ಟ ಕಾಯಿಲೆ ಕಸರ ನಿವಾರಣೆ ಆಗುತ್ತೆ ಅಂತ ಒಂದು ವಿಶೇಷವಾಗಿ. ಋಣ ವಿಮೋಚನ ದೋಷಗಳಿದ್ದರೆ ನಿವಾರಣೆ ಆಗುತ್ತೆ ಅಂತ ವಿಶೇಷವಾಗಿ. ಮುಖ್ಯವಾಗಿ ಆಮೆ, ಹಾವು, ಮೀನಿದೆ, ಆ ಕೆಳಗೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಏನೇ ದೋಷಗಳಿದ್ದರೆ ನಿವಾರಣೆ ಆಗುತ್ತೆ ಅಂತ ವಿಶೇಷವಾಗಿ.
ಈ ದೇವರ ಇನ್ನೊಂದು ವಿಶೇಷ ಏನಂತಂದರೆ ಅರ್ಧನಾರೀಶ್ವರ ಸ್ವರೂಪದಲ್ಲಿ ಶಿವ ಪಾರ್ವತಿ ಕಾಣ್ತಾರೆ. ಪಾರ್ವತಿ ಹಣೆಯಲ್ಲಿ ಶಿವಲಿಂಗ ಇದೆ, ಸೂರ್ಯ ಚಂದ್ರಿದ್ದಾರೆ. ವಕ್ರ ದೃಷ್ಟಿಗಳೇನಿದ್ರೆ ನಿವಾರಣೆ ಆಗುತ್ತೆ ಅಂತ ವಿಶೇಷವಾಗಿ. ಏನು ಪೂಜೆ ಮಾಡಿದ್ರೆ ಏನು ಫಲ, ಏನು ಪ್ರದಕ್ಷಿಣೆ ಹಾಕಿದ್ರೆ ಏನು ಫಲ ಅನ್ನೋದೆಲ್ಲ ಇದೆ. ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರ ಆಗಬೇಕಾಗಿ ವಿನಂತಿ. ಕೋಟೆ ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನ, ಕಲಾಸ್ಪುರ ಬಸ್ ಸ್ಟಾಪ್ ಒಳಗಿದೆ. ಎಲ್ಲರೂ ಬನ್ನಿ, ಒಳ್ಳೆಯದಾಗಿ. ಇದು ರಾಶಿ ಇರೋ ಕಲ್ಲು, ಇದು ಕೆತ್ತನೆ ಮಾಡಿದ್ದಾರೆ ನೋಡಿ, ಎಷ್ಟು ಚಂದವಾಗಿ ಕೆತ್ತನೆ ಮಾಡಿದ್ದಾರೆ. ಒಂದೊಂದು ರಾಶಿಗೆ ಒಂದೊಂದು ಹೆಸರು ಹಾಕಿದ್ದಾರೆ. ಒಂದೊಂದು ರಾಶಿದು ಇಲ್ಲಿ ಕಾಣುತ್ತೆ ನಮಗೆ, ಯಾವ ರಾಶಿ ಏನು ಅಂತ ಇಲ್ಲಿ ಕಾಣುತ್ತೆ ನಮಗೆ. ಈ ಕಂಬದಲ್ಲಿ ಎಲ್ಲ ರಾಶಿಗಳು, ಕನ್ನಿ ರಾಶಿ, ವಿಷ್ಣು ರಾಶಿ, ಮೇಷ ರಾಶಿ, ಎಲ್ಲ ರಾಶಿಗಳು ಇಲ್ಲಿ ನಮಗೆ ವಿಶೇಷ ಏನಂದರೆ ಈ ಕಲ್ಲಲ್ಲಿ ಎಲ್ಲ ರಾಶಿಗಳಿದೆ. ಇಲ್ಲಿ ನಾವು ಕಾಣ್ಬೋದು, ಇಲ್ಲಿ ನಿಮ್ಗೆ ಕಾಣುತ್ತೆ ನೋಡಿ ಎಲ್ಲ. ಈ ಥರ ದೇವಸ್ಥಾನ ಬಗ್ಗೆ ತಿಳ್ಕೊಬೇಕಾದ್ರೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನಿಮಗೆಲ್ರಿಗೂ ನನ್ನ ತುಂಬು ಹೃದಯದಿಂದ ನಮಸ್ಕಾರ.